ಹಾಯ್ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ. ಲಾಸ್ಟ್ ನೀವು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇಂಗೂರು ಜಿ ಟಿ ವರ್ಸಸ್ ಆರ್ ಸಿ ಬಿ ಅದು ಹೋಮ್ ಗ್ರೌಂಡಲ್ಲಿ ಆರ್ ಸಿ ಬಿ ಅವರು ಗೆದ್ದೇ ಇಲ್ಲ ಅನ್ಬೋದು. ಒಟ್ನಲ್ಲಿ ಮೇಂಗೂರು ಗೆದ್ದೋರೆ ಅನ್ನೋದಕ್ಕಿಂತ ಇವರು ಸಿಕ್ಕಾಬಟ್ಟೆ ಹೋಮ್ ಗ್ರೌಂಡಲ್ಲಿ ಇವರು ಸಿಕ್ಕಾಬಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು ಆರ್ ಸಿ ಬಿ ಅವರು. ಯಾಕೆಂದರೆ ಆರ್ ಸಿ ಬಿ ಅಂದಾಗ ವಿರಾಟ್ ಕೊಹ್ಲಿ ಆಗಲಿ ಅವ್ರ ಕಡೆ ಟೀಮ್ ಆಗಲಿ ಬೆಂಗಳೂರವರು ಯಾಕೆ ಹೋಮ್ ಗ್ರೌಂಡಲ್ಲಿ ಅಂತ ಹೇಳ್ಕೊಳ್ಳೋ ಟೀಮ್ನ ಇವರು ಓಪನೇ ಮಾಡಿಲ್ಲ ಅನ್ಬೋದು. ಒಟ್ನಲ್ಲಿ ಇವ್ರನ್ನ ಎಷ್ಟೇ ಮ್ಯಾಚ್ ಆಡಿದ್ರು ಆರ್ ಸಿ ಬಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಹೋಮ್ ಗ್ರೌಂಡ್ ಅಂದಾಗ. ಜಿ ಟಿ ಅಂದಾಗ ಬೇರೆ ಟೀಮ್ ಅಂದಾಗ ಇವರು ಸಲೀಸಾಗಿ ಬಿಡ್ಕೊಟ್ಬಿಡ್ತಾರೆ ಅನ್ಬೋದು. ಒಟ್ನಲ್ಲಿ ಆರ್ ಸಿ ಬಿ ಟಕ್ಕರ್ ಕೊಡ್ತಾರೆ, ಒಟ್ನಲ್ಲಿ ಕೊನೆಯವರೆಗೂ ಹೋಗಿ ಸೋತ್ಬಿಡ್ತಾರೆ ಇವರು ಬೆಂಗಳೂರಲ್ಲಿ. ಒಟ್ನಲ್ಲಿ ಮೇಂಗೂರು ಒಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಪಡ್ತಾರೆ. ಇಲ್ಲಿ ಫಸ್ಟ್ ಟಾಸ್ ಗೆದ್ದವರು ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ನನ್ನ ಪ್ರಕಾರ ಒಟ್ನಲ್ಲಿ ಗುಡ್ ಅನ್ಬೋದು. ಒಟ್ನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. 99% ಟಾಸ್ ಗೆದ್ದವರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಮೇಂಗೂರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಮಿನಿಮಮ್ ಸ್ಕೋರೇ ಬಂದ್ಬಿಟ್ಟು 190 ಇಲ್ಲ 200 ಹೊಡಿಲೇಬೇಕು. ಎಲ್ಲ ಮ್ಯಾಚಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ಇಲ್ಲಿ ಮಿನಿಮಮ್ 200 ಹೊಡೆದ್ರೆ ಗೆಲ್ಲಕ್ಕಾಗುತ್ತೆ. ಇಲ್ಲ 200 ಹೊಡಿಲಿಲ್ಲ ಅಂದರೆ ಆರ್ ಸಿ ಬಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಟಾಸ್ ಗೆದ್ದವರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅನ್ಬೋದು. ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಫ್ರೆಂಡ್ಲಿ ಇಲ್ಲ ಅನ್ಬೋದು. ಒಟ್ನಲ್ಲಿ ಮೇಂಗೂರು ಒಟ್ನಲ್ಲಿ ಜಿ ಟಿ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಮೇನು ಇಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ಸಾಯಿ ಸುದರ್ಶನ್ ಆಗಲಿ, ಇಲ್ಲಿ ರಶೀದ್ ಖಾನ್ ಆಗಲಿ, ಜಾಸ್ ಬಟ್ರಲ್ ಆಗಲಿ, ತೆವಾಟಿ ಆಗಲಿ, ಒಟ್ನಲ್ಲಿ ಏನು ಟೀಮ್ ಚೇಂಜಿಂಗ್ ಇರಲ್ಲ ಅನ್ಬೋದು. ಮೇನು ಇಲ್ಲಿ ಪ್ರಸಿದ್ಧ ಕೃಷ್ಣ ಆಗಲಿ, ಮೊಹಮ್ಮದ್ ಸಿರಾಜ್ 7 ವರ್ಷದಿಂದ ಆರ್ ಸಿ ಬಿ ಅವರಿಗೆ ಫಸ್ಟ್ ಟೈಮ್ ವಿರುದ್ಧ ಆಡ್ತಿದ್ದಾರೆ. ಹೆಂಗಿರುತ್ತೆ ವಿರಾಟ್ ಕೊಹ್ಲಿ ವರ್ಸಸ್ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನೋಡೋಕ್ಕೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ಒಟ್ನಲ್ಲಿ ಮೇಂಗೂರು ಇಲ್ಲಿ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಮತ್ತು ಜಾಸ್ ಬಟ್ರಲ್ ಇವರು ಔಟ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋದಂತೂ ಜಿ ಟಿ ಖಚಿತ ಅನ್ಬೋದು. ಒಟ್ನಲ್ಲಿ ಶುಭ್ಮನ್ ಗಿಲ್ನ ಇವರು ಬೇಗ ಔಟ್ ಮಾಡಲಿಲ್ಲ ಅಂದರೆ ಆರ್ ಸಿ ಬಿ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಒಟ್ನಲ್ಲಿ ಮೇಂಗೂರು ಒಟ್ನಲ್ಲಿ ಇಲ್ಲಿ ಮೊಹಮ್ಮದ್ ಸಿರಾಜ್ ಆಗಲಿ, ರಬಾಡ ಆಗಲಿ, ರಶೀದ್ ಖಾನ್ ಆಗಲಿ ಸಿಕ್ಕಾಪಟ್ಟೆ ಗೇಮ್ ಚೇಂಜ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಪ್ರವೇಶ್ ಕೃಷ್ಣ ನನ್ನ ಪ್ರಕಾರ ಈ ಮ್ಯಾಚ್ ಆಡ್ಸೋ ಡೌಟ್ ಅನ್ಬೋದು. ಒಟ್ನಲ್ಲಿ ಮೇಂಗೂರು ಒಟ್ನಲ್ಲಿ ಟೋಟಲ್ ಇಷ್ಟು ಜನ ಇರ್ತಾರೆ ಅನ್ನೋದಕ್ಕಿಂತ ಇವರು ತುಂಬ ಚೆನ್ನಾಗಿ ಕಾಣ್ತಿದೆ. ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ನಲ್ಲಿ ಈಗ ಜಿ ಟಿ ಬೌಲಿಂಗ್ ಟೀಮ್ ತುಂಬ ಚೆನ್ನಾಗಿ ಕಾಣ್ತಿದೆ. ಒಟ್ನಲ್ಲಿ ಮೇಂಗೂರು ಒಟ್ನಲ್ಲಿ ಜಿ ಟಿ ವರ್ಸಸ್ ಆರ್ ಸಿ ಬಿ ಅಂತ ನನ್ನ ಪ್ರಕಾರ ಆರ್ ಸಿ ಬಿ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಜಿ ಟಿನೂ ಅಷ್ಟು ಆರ್ ಸಿ ಬಿನಿ ಎರಡು ಟೀಮ್ ಟಕ್ಕರ್ ಕೊಡ್ತಾರೆ ಅನ್ಬೋದು. ಒಟ್ನಲ್ಲಿ ಮೇಂಗೂರು ಈ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿರ್ತಾರೆ ಅನ್ಬೋದು. ಇಲ್ಲಿ ಭುವನೇಶ್ವರ್ ಕುಮಾರ್ನ ಪಕ್ಕ ಆಡಿಸ್ತಾರೆ ಅನ್ಬೋದು. ವಿಲ್ ಜಾಕ್ಸು ಮತ್ತು ಇಲ್ಲಿ ನನ್ನ ಪ್ರಕಾರ ನೋಡಿದ್ರೆ ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಮಾಡೋದು. ಒಟ್ನಲ್ಲಿ ನನ್ನ ಪ್ರಕಾರ ಇಲ್ಲಿ ಎಷ್ಟು ದಯಾಳು ಗೇಮ್ ಚೇಂಜಿಂಗ್ ಮಾಡೋ ಚಾನ್ಸ್ ಇದೆ. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಆರ್ ಸಿ ಬಿ ಸಿಕ್ಕಾಪಟ್ಟೆ ಖಡಕ್ ಆಗಿದೆ ಅನ್ಬೋದು. ಬ್ಯಾಟಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಖಡಕ್ ಆಗಿದೆ. ಮೇನ್ ಇಲ್ಲಿ ಪವರ್ ಪ್ಲೇಯರ್ ಏನಾದ್ರು ಜಿ ಟಿ ಅವರು ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸ್ಟಾರ್ಟ್ ವಿಕೆಟ್ ತಗೊಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋದಂತೂ ಖಚಿತ ಅನ್ಬೋದು. ಒಟ್ನಲ್ಲಿ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಸಿಕ್ಕಾಪಟ್ಟೆ ಖಡಕ್ ಆಗಿದೆ ಅನ್ಬೋದು. ಆರ್ ಸಿ ಬಿ ವಿರಾಟ್ ಕೊಹ್ಲಿ ಆಗಲಿ, ಲಿವಿಂಗ್ ಸಿಂಗ್ ಆಗಲಿ, ಶಾಲ್ಟ್ ಆಗಲಿ, ಒಟ್ನಲ್ಲಿ ವಾರ್ನರ್ ಆಗಲಿ, ಒಟ್ನಲ್ಲಿ ತೃಣ ಪಾಂಡ್ಯ ಆಗಲಿ, ಒಟ್ನಲ್ಲಿ ಟೋಟಲ್ ಇಷ್ಟು ಜನ ಇರ್ತಾರೆ ಅನ್ಬೋದು. ಒಟ್ನಲ್ಲಿ ಮೇಂಗೂರು ಆರ್ ಸಿ ಬಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಅನ್ಬೋದು. ಒಟ್ನಲ್ಲಿ ಈ ಮ್ಯಾಚ್ ಜಿ ಟಿ ವರ್ಸಸ್ ಆರ್ ಸಿ ಬಿ ಯಾರು ಗೆಲ್ತಾರೆ ಅಂದರೆ ನೀವು ವಿಡಿಯೋನ ಲಾಸ್ಟ್ ನೋಡಬೇಕು, ಅವಾಗ ನಾನು ಹೇಳ್ತೀನಿ ಯಾರು ಗೆಲ್ಲೋ ಚಾನ್ಸ್ ಇರುತ್ತೆ ಅಂತ. ನನ್ನ ಪ್ರಕಾರ ಒಟ್ನಲ್ಲಿ ಆರ್ ಸಿ ಬಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಜಿ ಟಿನೂ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ ಮೇಂಗೂರು ಒಟ್ನಲ್ಲಿ ಆರ್ ಸಿ ಬಿ ಟೋಟಲ್ ಆಗಿ ಜನ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರು ಟೋಟಲ್ ಆಗಿ ಆಡಿರೋದು ನೋಡಿದ್ರೆ 5 ಮ್ಯಾಚಲ್ಲಿ ಆರ್ ಸಿ ಬಿ 3 ಮ್ಯಾಚ್ನಾಗ ಗೆದ್ದಿದ್ದಾರೆ, ಜಿ ಟಿ ಅವರು 2 ಮ್ಯಾಚ್ನಾಗ ಗೆದ್ದವ್ರೆ ಅನ್ಬೋದು. ಒಟ್ನಲ್ಲಿ ಮೇಂಗೂರು ನನ್ನ ಪ್ರಕಾರ ಆರ್ ಸಿ ಬಿ ವರ್ಸಸ್ ಜಿ ಟಿಲಿ ಒಟ್ನಲ್ಲಿ ಜಿ ಟಿ ಗೆಲ್ಲೋದಿಲ್ಲ, ಆರ್ ಸಿ ಬಿ ಗೆಲ್ತಾರೆ. ಒಟ್ನಲ್ಲಿ ಜಿ ಟಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ನಲ್ಲಿ ಆರ್ ಸಿ ಬಿ ಬೆಂಗಳೂರು ಅಂದಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿಕೊಂಡು ಗೆಲ್ತಾರೆ ಹೊರತು ಈಸಿಯಾಗಿ ಗೆಲ್ಲೋದಿಲ್ಲ. ಒಟ್ನಲ್ಲಿ ಒಂದು ಸೈಡ್ ಮ್ಯಾಚ್ನ ನೋಡೋಕ್ಕೆ ಜಿ ಟಿ ನೋಡ್ತಿರ್ತಾರೆ ಅನ್ಬೋದು. ಒಟ್ನಲ್ಲಿ ಆರ್ ಸಿ ಬಿ ಈ ಮ್ಯಾಚ್ನ ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಮಾಡ್ತೀನಿ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.